ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಲ್ಲಿರುವ ಸಾರ್ತವಳ್ಳಿ ಗ್ರಾಮದಲ್ಲಿ ಹಲವು ದಿನಗಳಿಂದ ಜನರ ನಿದ್ದೆಗೆಡಿಸಿದ್ದ ಚಿರತೆ ಸೆರೆಯಾಗಿದೆ. ಸಾರ್ತವಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆಯಿಂದ ಇಟ್ಟಿದ್ದ ಬೋನಿಗೆ ಚಿರತೆ ಬೆದ್ದಿದೆ. ಹಲವು ದಿನಗಳಿಂದ ಗ್ರಾಮದ ಸುತ್ತಮುತ್ತ ಚಿರತೆ ಓಡಾಟದಿಂದ ಗ್ರಾಮಸ್ಥರು ಆತಂಕಗೊಂಡಿದ್ರು. ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಸದ್ಯ ಚಿರತೆ ಬೋನ್ಗೆ ಬೆದ್ದಿದ್ದು ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮಂಡ್ಯದಲ್ಲಿ ಶಾಸಕ ಗಣಿಗ ರವಿ ಕೇಂದ್ರ ಸಚಿವ ಎಚ್.ಡಿ. ವಿರುದ್ಧ ಶಾಸಕ ಗಣಿಗ ರವಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 4 ಕಡೆಗಳಲ್ಲಿ ಕೈಗಾರಿಕೆ ಜಾಗ ಗುರುತಿಸಲಾಗಿದೆ. ನಮ್ಮದು ನೀರಾವರಿ ಪ್ರದೇಶ, ಭೂಮಿಯ ಲಭ್ಯತೆ ಕಡಿಮೆ ಇದೆ. ಕಲ್ಲಹಳ್ಳಿಯಲ್ಲಿ ಖೇಲೋ ಇಂಡಿಯಾಗೆ ಜಾಗ ಕೊಟ್ಟರೂ ಪಡೆಯಲಿಲ್ಲ. ನಗರದಲ್ಲಿ ಯಾಕೆ ಕ್ರೀಡಾಂಗಣ ಮಾಡಲಿಲ್ಲ ಅಂದ್ರೆ ಸರ್ಕಾರ ಸ್ಪಂದಿಸಿಲ್ಲ ಅಂತೀರಾ? ಯಾಕಿಷ್ಟು ಗೊಂದಲದಲ್ಲಿದ್ದೀರಾ? ತಜ್ಞರು ಒಪ್ಪಿದ ಕಡೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಾಡಲು ನಮ್ಮ ಸರ್ಕಾರ ರೆಡಿ ಇದೆ ಅಂತ ಶಾಸಕ ಗಣಿಗ ರವಿ ಹೇಳಿದರು. ಕಾವೇರಿ ಶಾಖಾ ನಾಲೆಗಳಿಗೆ 100 ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಶೀಘ್ರದಲ್ಲೇ ಅದರ ಟೆಂಡರನ್ನು ಕರೆದು ಏನು ನಮ್ಮ 50 ವರ್ಷಗಳಿಂದ ಇಲ್ಲಿವರೆಗೂ ಅಭಿವೃದ್ಧಿ ಆಗಿರಲಿಲ್ಲ ಆ ನಾಲೆಗಳನ್ನು ಅಭಿವೃದ್ಧಿ ಮಾಡ್ತೀವಿ. ಅದಕ್ಕೆ 100 ಕೋಟಿ ರೂಪಾಯಿಯನ್ನು ಜಲಸಂಪನ್ಮೂಲ ಇಲಾಖೆಯಿಂದ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಕೊಟ್ಟಿರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಈ 2.5 ವರ್ಷದಲ್ಲಿ ಈಗಾಗಲೇ 200 ಕೋಟಿ ರೂಪಾಯಿಯನ್ನು ಒಂದು ಸರಿ 100 ಕೋಟಿ, ಇನ್ನೊಂದು ಸರಿ 20, 30, 10, 15 ಆ ಥರ 200 ಕೋಟಿ ರೂಪಾಯಿನ ಈಗಾಗಲೇ ಕಾಮಗಾರಿ 80% ಮುಗಿದಿದೆ. 2-3 ಕಾಮಗಾರಿ, 4-5 ಕಾಮಗಾರಿ, ಒಂದು 40 ಕೋಟಿದು ಸ್ಟಾರ್ಟ್ ಮಾಡಬೇಕಾಗಿದೆ. ಈಗಾಗಲೇ 200 ಕೋಟಿ ರೂಪಾಯಿಯಷ್ಟು ಕಾಮಗಾರಿ ಮುಗಿದಿದೆ. ಈಗ 100 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆದಿಚುಂಚನಗಿರಿ ಶ್ರೀಗಳ ಬಗ್ಗೆ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ತಪ್ಪು ತಿಳಿಯಬಾರದು ಅಂತಾನೆ ವಿವಾದ ಸೃಷ್ಟಿಸಿದ್ದಾರೆ. ಇತ್ತೀಚೆಗೆ ಶ್ರೀಗಳ ಹೆಜ್ಜೆ ಎಲ್ಲೆಲ್ಲೂ ದಾರಿ ತಪ್ಪುತ್ತಾ ಇದೆ. ಆ ಹೆಜ್ಜೆ ದಾರಿ ತಪ್ಪಬಾರದು. ಹಿಂದೆ ಬಾಲಗಂಗಾಧರನಾಥ ಸ್ವಾಮೀಜಿ ನಮಗೆಲ್ಲ ಒಂದು ಹೆಜ್ಜೆ ಹಾಕಿಕೊಟ್ಟಿದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಭಾವೈಕ್ಯತೆಯ ಹೆಜ್ಜೆ ಹಾಕಿದ್ದಾರೆ. ಅವರು ಹಾಕಿಕೊಟ್ಟ ಹೆಜ್ಜೆ ಅಳಸಿ ಹೋಗಬಾರದು. ಆದಿಚುಂಚನಗಿರಿ ಮಠ ನೊಂದವರ ಬಡವರ ಕೈ ಹಿಡಿದು ನಡೆಸಲು ಶಕ್ತಿ ಕೊಡಬೇಕು. ಆದರೆ ನಿಮ್ಮ ನಡೆ ನುಡಿ ಹೆಜ್ಜೆ ನೋಡಿ ಮನಸ್ಸಿಗೆ ನೋವಾಗ್ತಾ ಇದೆ. ನನ್ನ ಮಾತಿಗೆ ತಪ್ಪು ತಿಳಿಯಬಾರದು. ಹೇಳಲೇಬೇಕಾದ ಸಂದರ್ಭ ಅಂತ ಈ ಮಾತು ಹೇಳಿದ್ದೇನೆ. ಈ ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಕೋರ್ತೇನಂತ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗುರುಗಳು ತಪ್ಪು ತಿಳಿಬಾರ್ದು. ಹೆಜ್ಜೆ ಎಲ್ಲೆಲ್ಲೋ ದಾರಿ ತಪ್ತಾ ಇದೆ. ಹೆಜ್ಜೆ ದಾರಿ ತಪ್ಪಬಾರ್ದು. ನಮ್ಮ ಬಾಲಗಂಗಾಧರನಾಥ ಸ್ವಾಮಿಗಳು ಒಂದು ಹೆಜ್ಜೆಯನ್ನು ಹಾಕ್ಕೊಟ್ಟಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು, ಎಲ್ಲರೆಲ್ಲ ಭಾವೈಕ್ಯತೆಯಿಂದ ಕೊಂಡು, ಬಡವನಿಗೂ ಮತ್ತು ಯಾವುದೇ ವ್ಯತ್ಯಾಸ, ಶ್ರೀಮಂತರ ಮಧ್ಯೆ ವ್ಯತ್ಯಾಸ ಇಲ್ಲದ ರೀತಿ ಅವ್ರ ಹೆಜ್ಜೆಯನ್ನು ಹಾಕಿದ್ದಾರೆ. ಆ ಹೆಜ್ಜೆ ಅಳಿಸೋಗಬಾರ್ದು. ಈ ಮಠ ಬಡವರಿಗೆ ಯಾರು ನೊಂದೋನ್ ಬರ್ತಾನೆ, ಯಾರು ಹಸ್ತೋನ್ ಬರ್ತಾನೆ, ಯಾರು ಇಲ್ಲೋದನ್ ಬರ್ತಾನೆ, ಅವನ್ನ ಕೈ ಹಿಡಿದು ಮುನ್ನಡೆಸ್ತಕ್ಕಂಥದ್ದಕ್ಕೆ ಶಕ್ತಿ ತುಂಬೋಗಿದ್ದಾರೆ. ಇವತ್ತು ನಮ್ಮ ಚುಂಚನಗಿರಿ ಮಠ ಏನು ಸಾಮಾನ್ಯವಾಗಿ ಬೆಳೆದಿಲ್ಲ, ದೇಶ ವಿದೇಶಗಳೆಲ್ಲ ಬೆಳೆದಿದೆ. ನಿಮಗೆ ಅದರ ಶಕ್ತಿ ಇದೆ. ಈ ಪ್ರಪಂಚದಲ್ಲೇ ಅತ್ಯಂತ ಹೆಸರನ್ನ ಮಾಡ್ತಿದ್ರಿ. ಯಾಕೆ ನೀವು ಇತ್ತೀಚೆಗೆ ನಿಮ್ಮ ನಡೆಗಳಲ್ಲಿ ಅಥವಾ ನುಡಿಗಳಲ್ಲಿ ಅಥವಾ ನಿಮ್ಮ ಹೆಜ್ಜೆಯಲ್ಲಿ, ನಾನು ಇತ್ತೀಚೆಗೆ ಭಾಳ ಮನಸ್ಸಿಗೆ ನೋವಾಗಿ ಹೇಳ್ತಾ ಇದ್ದೇನೆ, ತಾವು ತಪ್ಪು ತಿಳಿಬಾರ್ದು. ಆದರೆ ಹೇಳಲೇಬೇಕಾದಂಥ ಸಂದರ್ಭ ಅಂತೇಳಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ಮಠ ಅನ್ನುವಂಥ ಇದು ಸದ್ಭಾವನೆ ಎಲ್ಲರಲ್ಲಿದೆ. ನಾವು ಜಾತ್ಯತೀತವಾಗಿ ಬೆಳೆದವರು. ಈ ಮಠ ಎಲ್ಲರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.